ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷದಲ್ಲಿ ಎಲ್ಲ ವೀಕ್ಷಕರು ಕೂಡ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಶ್ರೀ ಪರಾಭವ ನಾಮ ಸಂವತ್ಸರ, ಹೊಸ ಸಂವತ್ಸರ, ಹೊಸ ವರ್ಷ ಎಲ್ಲರಿಗೂ ಶುಭ ಫಲಗಳನ್ನು ಕೊಡಲಿ. ಈ ಹೊಸ ಸಂವತ್ಸರದಲ್ಲಿ ರಾಜನಾದಂತಹ ಗ್ರಹ ಅಂದರೆ ಪರಾಭವನಾಮ ಸಂವತ್ಸರದ ರಾಜ ಗುರು, ಮಂತ್ರಿಯಾದಂಥವನು ಕುಜ, ಅದೇ ರೀತಿಯಲ್ಲಿ ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘಾಧಿಪತಿ ಚಂದ್ರ. ಈ ರೀತಿಯಾಗಿ ಈ ಸಂವತ್ಸರದ ಅಧಿಪತಿಗಳೆಲ್ಲ ಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲೇ ಇದ್ದಾರೆ. ಅದರಲ್ಲೂ ಕೂಡ ರಾಜನಾದಂತಹ ಗುರು ಎಲ್ಲ ರಾಜ್ಯದ ರಾಜರು ಕೂಡ ನ್ಯಾಯಬದ್ಧವಾದ ಆಡಳಿತವನ್ನು ಕೊಡೋದಕ್ಕೆ ಗುರುವಿನ ಒಂದು ಪ್ರೇರಣೆ ಅನ್ನುವಂಥದ್ದು ಅದ್ಭುತವಾಗಿರುತ್ತೆ. ಕುಜ ಮಂತ್ರಿಯಾಗಿರುವ ಕಾರಣ ಸ್ವಲ್ಪ ಅಗ್ನಿ ಭಯಗಳು ಉಂಟಾಗುತ್ತೆ. ಅದೇ ರೀತಿಯಲ್ಲಿ ಚಂಡಮಾರುತ ಅಥವಾ ವಾಯುವಿನ ಅಂದರೆ ಗಾಳಿಯ ರಭಸ ಅನ್ನುವಂಥದ್ದು ಈ ಸಂವತ್ಸರದಲ್ಲಿ ಹೆಚ್ಚಾಗಿರುತ್ತೆ. ಮೇಘಾಧಿಪತಿ ಚಂದ್ರ, ರಸಾಧಿಪತಿ ಸೂರ್ಯ, ನೀರಸಾಧಿಪತಿ ಗುರು. ಅದರಲ್ಲೂ ಕೂಡ ಪಶುಪತಿಗಳಿಗೆ ಅಧಿಪತಿಯಾದಂಥವನು ಕೃಷ್ಣ ಪರಮಾತ್ಮ. ಈ ಸಂವತ್ಸರದಲ್ಲಿ ಹಳದಿ ಬಣ್ಣದ ಪದಾರ್ಥಗಳೆಲ್ಲ ಬೆಲೆಗಳು ಕೂಡ ಸ್ವಲ್ಪ ಕಡಿಮೆ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಆಡಳಿತದ ವಿಚಾರಗಳು ನ್ಯಾಯಬದ್ಧವಾಗಿರುತ್ತೆ ಅಂತ ಕೂಡ ಹೇಳ್ಬೋದು. ಪಶುಗಳು ಹೆಚ್ಚಾಗಿ, ಅದರಲ್ಲೂ ಕೂಡ ಹಸುಗಳು ಹೆಚ್ಚಾಗಿ ಹಾಲನ್ನು ಕೊಡುವಂತಹ ಸಂವತ್ಸರ. ಪಶುಗಳ ಅಭಿವೃದ್ಧಿ ಅನ್ನುವಂಥದ್ದು ತುಂಬ ದೊಡ್ಡ ಪ್ರಮಾಣದಲ್ಲಿ ಉಂಟಾಗುತ್ತೆ ಅಂತ ಕೂಡ ಹೇಳ್ಬೋದು. ಹೀಗೆ ಸಂವತ್ಸರದ ಪಂಚಾಂಗದ ಫಲಗಳು ಹೆಚ್ಚಾಗಿಯೇ ಶುಭ ಫಲಗಳನ್ನು ಕೊಡುವಂಥದ್ದಿದೆ. ಇನ್ನು ಈ ಪರಾಭವ ಸಂವತ್ಸರದಲ್ಲಿ ವರ್ಷಕ್ಕೊಮ್ಮೆ ಬದಲಾಗುವ ಗ್ರಹಗಳ ಬಗ್ಗೆ ನೋಡೋದಾದರೆ, ಶನಿ ಮಹಾತ್ಮನನ್ನು ಹೊರತುಪಡಿಸಿ ಉಳಿದ ಎಲ್ಲ ಗ್ರಹಗಳು ಕೂಡ ತಮ್ಮ ಸ್ಥಾನವನ್ನು ಪಲ್ಲಟ ಮಾಡ್ತಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಗುರುಬ್ರಹ್ಮನ ಪರಿವರ್ತನೆ ಅನ್ನುವಂಥದ್ದು ಜೂನ್ 6ನೇ ತಾರೀಕು ಮಿಥುನ ರಾಶಿಯಿಂದ ಜೂನ್ 1ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶವಾಗುತ್ತೆ. ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಗುರು ಬರ್ತಾನೆ. ಗುರು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿರುವಾಗ ಎಲ್ಲ ರಾಶಿಗಳಿಗೂ ಕೂಡ ಒಂದು ಸ್ವಲ್ಪ ಪ್ರಮಾಣದ ಗುರುಬಲ ಅನ್ನುವಂಥದ್ದು ಸಿಗುತ್ತೆ. ಅದೇ ರೀತಿಯಲ್ಲಿ 31ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಗುರು ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾನೆ. ಸೊ ವರ್ಷದಲ್ಲಿ 2 ಬಾರಿ ಗುರು ಪರಿವರ್ತನೆ ಆಗೋದ್ರಿಂದ ಎಲ್ಲ ರಾಶಿಯವರಿಗೂ ಕೂಡ ಗುರುಬಲ ಅನ್ನುವಂಥದ್ದು ಈ ವರ್ಷದಲ್ಲಿ ಸಿಗೋದಕ್ಕೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಇನ್ನು ವರ್ಷದ ಅಂತ್ಯ ಭಾಗದಲ್ಲಿ ಅಂದರೆ ಡಿಸೆಂಬರ್ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡಿದರೆ, ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ. ಸೊ ಇದಿಷ್ಟು ಹೊಸ ಸಂವತ್ಸರ ಪರಾಭವ ನಾಮ ಸಂವತ್ಸರದಲ್ಲಿ ಬದಲಾಗುವಂತಹ ಗ್ರಹಗಳು. ಈ ಬದಲಾಗುವಂತಹ ಗ್ರಹಗಳಿಂದ ಪರಾಭವ ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರ ಫಲಾಫಲಗಳು ಹೇಗಿರುತ್ತೆ ಅಥವಾ ಗ್ರಹಗತಿಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ಆದಾಯ 8 ಆದರೆ ವ್ಯಯ 11, ಅಂದರೆ ಆದಾಯ ಕಡಿಮೆ ವ್ಯಯ ಜಾಸ್ತಿ ಅನ್ನುವಂಥದ್ದು ಪಂಚಾಂಗದಲ್ಲಿ ಹೇಳಿರುವಂಥದ್ದು. ಅದರಲ್ಲಿ ಆರೋಗ್ಯದ ವಿಚಾರಗಳಿಗೆ ಬಂದಾಗ ಸಮ ಪ್ರಮಾಣದಲ್ಲಿದೆ. ಯಾವುದೇ ಆರೋಗ್ಯದ ಹೆಚ್ಚಿನ ಏರುಪೇರುಗಳು ಮಿಥುನ ರಾಶಿಯವರಿಗೆ ಉಂಟಾಗುವುದಿಲ್ಲ. ಇನ್ನು ಮಿಥುನ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಶನಿ ಉತ್ತಮ ಸ್ಥಾನದಲ್ಲಿದ್ದಾನೆ. ಇವರೆಲ್ಲ ವರ್ಷಕ್ಕೊಮ್ಮೆ ಫಲ ಕೊಡುವಂತಹ ಅಥವಾ ವರ್ಷಕ್ಕೊಮ್ಮೆ ಬದಲಾಗುವಂತಹ ಗ್ರಹಗಳು. ಇವರೆಲ್ಲ ಉತ್ತಮ ಸ್ಥಾನದಲ್ಲಿ ಸಿಗುವಂಥದ್ದು 12 ವರ್ಷ ಅಥವಾ 30 ವರ್ಷಕ್ಕೊಂದ್ಸರಿ ಶನಿ ಒಂದು ಉತ್ತಮ ಸ್ಥಿತಿಗೆ ಬರ್ತಾನೆ. ಗುರು 12 ವರ್ಷಕ್ಕೊಮ್ಮೆ ಒಂದು ಪ್ರದಕ್ಷಿಣೆಯನ್ನು ಬರ್ತಾನೆ. ಹಾಗಾಗಿ 12 ರಾಶಿಗಳಲ್ಲಿ ಯಾವುದಾದ್ರೂ ಒಂದು ರಾಶಿಯನ್ನು ಮಿಥುನ ರಾಶಿಯವರಿಗೆ ತುಂಬ ಉತ್ತಮ ಸ್ಥಾನ ಅಂತ ಹೇಳೋದಾದರೆ, ಗುರು ಆ ಮನೆಗೆ ಬರೋದಕ್ಕೆ 12 ವರ್ಷಕ್ಕೊಂದ್ಸರಿ ಬರ್ತಾನೆ, ಅಥವಾ ಶನಿ 30 ವರ್ಷಕ್ಕೊಂದ್ಸರಿ ಬರ್ತಾನೆ. ತುಂಬ ಅಪರೂಪದಲ್ಲಿ ಸಿಗುವಂತಹ ಯೋಗಗಳಿದು.
ಮಿಥುನ ರಾಶಿಯವರಿಗೆ ಗುರು ಮತ್ತು ಶನಿ ಇಬ್ಬರು ಉತ್ತಮ ಸ್ಥಾನದಲ್ಲಿದ್ದಾರೆ. ರಾಹುವಿನ ಒಂದು ಚಲನೆ ಕೂಡ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಹಾಗಾಗಿ ಈ ಹೊಸ ಸಂವತ್ಸರ ಮಿಥುನ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಆರೋಗ್ಯದ ಬಗ್ಗೆ ಹೆಚ್ಚಿನ ಟೆನ್ಷನ್ ತಗೊಳ್ಳುವ ಅವಶ್ಯಕತೆಗಳು ಮಿಥುನ ರಾಶಿಯವರಿಗೆ ಇರೋದಿಲ್ಲ. ತುಂಬ ಉತ್ತಮವಾದಂತಹ ಸಂವತ್ಸರ ಆರೋಗ್ಯದ ವಿಚಾರಗಳಿಗೆ ಮಿಥುನ ರಾಶಿಯವರಿಗೆ. ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಅಷ್ಟಮ ಭಾವಕ್ಕೆ ಬರ್ತಾನೆ. ಮೃತ್ಯು ಸ್ಥಾನದಲ್ಲಿ ರಾಹುವಿನ ಸಂಚಾರ ಅನ್ನುವಂಥದ್ದು ಆಗುತ್ತೆ. ಸೊ ಡಿಸೆಂಬರ್ ತನಕ ಮಿಥುನ ರಾಶಿಯವರಿಗೆ ತುಂಬ ಉತ್ತಮ ಸಮಯ. ಈ ಸಮಯಗಳಲ್ಲಿ ಅಂದರೆ ಆನಂತರ ತುಂಬ ತೊಂದರೆ ಆಗುತ್ತೆ ಅಂತಲ್ಲ, ಒಳ್ಳೆಯ ಸಮಯದಲ್ಲಿ ಪ್ರಯತ್ನಗಳನ್ನು ಮಾಡಿದರೆ ಆ ಸಮಯದಲ್ಲಿ ದೈವ ಪ್ರೇರಣೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ದೈವ ಪ್ರೇರಣೆ, ಮನುಷ್ಯ ಪ್ರಯತ್ನ ಅಥವಾ ದೈವ ಪ್ರತಿಫಲ, ದೇವರು ಕೊಡುವಂತಹ ಫಲ, ಇದು ಮೂರು ಕೂಡ ಸಮಯ ಚೆನ್ನಾಗಿದ್ದಾಗ ಹೆಚ್ಚಿನ ಅನುಕೂಲಗಳನ್ನು ಈ ವಿಷಯಗಳಲ್ಲಿ ಕಾಣ್ತೀರ. ಹಾಗಾಗಿ ಮಿಥುನ ರಾಶಿಯವರಿಗೆ ಜೂನ್ 1ನೇ ತಾರೀಕಿನಿಂದ ಗುರುಬಲ ಪ್ರಾರಂಭ ಆದರೆ ಡಿಸೆಂಬರ್ 5ರ ತನಕ ಬಹಳ ಉತ್ತಮವಾದಂತಹ ಸಮಯ. ರಾಹು ಅಷ್ಟಮಕ್ಕೆ ಬಂದು ಕೇತು ದ್ವಿತೀಯ ಕುಟುಂಬ ವಾಕ್ಸ್ಥಾನ ಧನಸ್ಥಾನಕ್ಕೆ ಪ್ರವೇಶ ಆಗುವ ತನಕ ಸಮಯಗಳು ಬಹಳ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಹಾಗಾದರೆ ಇಷ್ಟು ಒಂದು ಶಾರ್ಟ್ ಟೈಮಲ್ಲಿ ಅಥವಾ ಒಂದು 7-8 ತಿಂಗಳ ಸಮಯದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳೋದಾದರೆ, ಅತ್ಯಂತ ಪ್ರಮುಖವಾಗಿ ಅಂದರೆ ದೀರ್ಘಕಾಲದಲ್ಲಿ ಫಲ ಕೊಡುವಂತಹ ವಿಚಾರಗಳ ಬಗ್ಗೆ ಹೆಚ್ಚಿನ ಒಂದು ಫೋಕಸ್ ಕೊಡುವಂಥದ್ದು ಮಿಥುನ ರಾಶಿಯವರಿಗೆ ತುಂಬ ಅವಶ್ಯಕವಾಗಿರುತ್ತೆ. ದೀರ್ಘಕಾಲದಲ್ಲಿ ಅಂತ ಹೇಳಿದರೆ ಯಾವುದರ ಮೇಲಾದರೂ ಒಂದು ವೃತ್ತಿ ಜೀವನದ ಮೇಲೆ ಹಣ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು, ಸ್ವಂತ ಯಾವುದಾದ್ರೂ ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡುವಂಥದ್ದು, ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳು, ಮನೆ ಕಟ್ಟುವಂತಹ ವಿಚಾರಗಳು, ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳು, ಉದ್ಯೋಗದಲ್ಲಿ ಸ್ಥಿರತೆಗಳನ್ನು ಕಾಪಾಡಿಕೊಳ್ಳುವಂಥದ್ದು, ವಿವಾಹದ ವಿಚಾರಗಳನ್ನು ಮುಂದುವರಿಸುವಂಥದ್ದು, ಸಂತಾನದ ವಿಚಾರಗಳಲ್ಲಿ ಯಾವುದೇ ಒಂದು ವಿಳಂಬಗಳನ್ನು ಮಾಡಿಕೊಳ್ಳದೇ ಇರುವಂಥದ್ದು, ಇವೆಲ್ಲದೂ ದೀರ್ಘಕಾಲದಲ್ಲಿ ಫಲ ಕೊಡುವಂತಹ ವಿಚಾರಗಳೇನಿದೆ ಇದೆಲ್ಲ ಮಿಥುನ ರಾಶಿಯವರಿಗೆ ಜೂನ್ 1ರಿಂದ ಡಿಸೆಂಬರ್ 5ರ ತನಕ ತುಂಬ ಉತ್ತಮವಾದಂತಹ ಸಮಯ. ಈ ಸಮಯದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ಮತ್ತೆ ಪ್ರೇರಣೆ, ಪ್ರಯತ್ನ, ಪ್ರತಿಫಲ ಇದು ಮೂರು ಕೂಡ ಒಂದು ಗುರಿಯನ್ನು ಮುಟ್ಟುತ್ತೆ. ಸರಿಯಾದ ದಾರಿಯಲ್ಲಿ ಮುಂದೆ ಹೋಗೋದಕ್ಕೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಇದಿಷ್ಟು ಮಿಥುನ ರಾಶಿಯವರು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಗಮನಿಸಬೇಕಾದಂತಹ ವಿಚಾರಗಳು. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಹೆಚ್ಚಾಗುತ್ತೆ. ಸಂಬಂಧಗಳ ನಡುವೆ ಬಾಂಧವ್ಯಗಳು ಅಭಿವೃದ್ಧಿ ಆಗುತ್ತೆ. ಒಂದು ವಿಶೇಷವಾದಂತಹ ಸ್ಥಾನಮಾನ, ಗೌರವ, ಪ್ರತಿಷ್ಠೆ, ಆರೋಗ್ಯದ ಅಭಿವೃದ್ಧಿ ಇದೆಲ್ಲದನ್ನು ಕೂಡ ಮಿಥುನ ರಾಶಿಯವರು ಈ ಹೊಸ ಸಂವತ್ಸರದಲ್ಲಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ನಡುವೆ ಯಾವುದೇ ವ್ಯಾವಹಾರಿಕ ಅಥವಾ ಆರೋಗ್ಯದ ಏರುಪೇರುಗಳಿದ್ದರೆ ಅವೆಲ್ಲ ಸರಿ ಹೊಂದುವಂತಹ ಸಮಯ, ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ಯಾವುದೇ ಬ್ಯಾಂಕ್ ಲೋನ್ಗಳಿದ್ದರೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ. ಯಾವುದಾದ್ರೂ ಹೊಸ ಹಣ ಸಹಾಯಗಳನ್ನು ಅಥವಾ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸರಿಯಾದ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಸಿಗೋದಕ್ಕೆ ಅಥವಾ ಅನುಕೂಲಗಳು ಉಂಟಾಗುತ್ತೆ. ಇದು ಜೂನ್ 6ರ ನಂತರದಲ್ಲಿ ಅತ್ಯಂತ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಈ ಸಮಯಗಳು. ಅದೇ ರೀತಿಯಲ್ಲಿ ಯಾವುದಾದ್ರೂ ಭೂಮಿ ಅಥವಾ ಒಂದು ವಾಹನ ಖರೀದಿ ಮಾಡುವಂಥದ್ದು ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಈ ಸಂವತ್ಸರ ಜೂನ್ 1ನೇ ತಾರೀಕಿನ ನಂತರ ಅಕ್ಟೋಬರ್ 31ರ ತನಕ ತುಂಬ ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಇದರ ಬಗ್ಗೆ ಮೊದಲನೇ ಹೆಜ್ಜೆ ಖಂಡಿತ ಗುರಿ ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ ಮಿಥುನ ರಾಶಿಯವರಿಗೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಶುಭ ಫಲಗಳನ್ನು ಕಾಣ್ತೀರಾ. ಮಿಥುನ ರಾಶಿಯವರ ಒಂದು ಮಕ್ಕಳ ವಿದ್ಯಾಭ್ಯಾಸ ಇದೆಲ್ಲ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ.
ಯಾವುದಾದ್ರೂ ವಿದೇಶದ ಪ್ರಯಾಣಗಳು ಅಥವಾ ವಿದೇಶದಲ್ಲಿ ಉದ್ಯೋಗ ಉನ್ನತ ವ್ಯಾಸಂಗಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಕ್ಸಸ್ ಆಗುತ್ತೆ. ಈ ವಿಚಾರಗಳಲ್ಲಿ ಯಾವುದೇ ಎರಡು ವಿಚಾರಗಳು ಅಂದರೆ ಹಿನ್ನಡೆ ಆಗುವಂತಹ ಯಾವುದೇ ವಿಚಾರಗಳು ಇರೋದಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ತುಂಬ ಉತ್ತಮ ಫಲ. ಗುರು ಚೆನ್ನಾಗಿದ್ದಾಗ ಸಂತಾನ ಆದರೆ ಸರಸ್ವತಿಯ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಎಜುಕೇಟೆಡ್ ಮಕ್ಕಳು ತುಂಬ ವಿದ್ಯಾವಂತರಾಗ್ತಾರೆ, ಸರಸ್ವತಿ ಪುತ್ರರಾಗ್ತಾರೆ ಅಂತ ಕೂಡ ಹೇಳ್ಬೋದು. ಯಾವುದೇ ಶತ್ರು ಬಾಧೆಗಳು ಹೆಚ್ಚಾಗಿರೋದಿಲ್ಲ, ಏಕೆಂದರೆ ಗುರುದೃಷ್ಟಿ ಅನ್ನುವಂಥದ್ದು 6ನೇ ಮನೆ ಮೇಲೆ ಬೀಳುತ್ತೆ. ಈ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಯಾರಾದರೂ ಸ್ನೇಹಿತರು ತುಂಬ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳಾಗುತ್ತೆ. ಅದರಲ್ಲೂ ಮಿಥುನ ರಾಶಿಯವರಿಗೆ ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಅಥವಾ ಸ್ನೇಹಿತರು ತುಂಬ ಅನುಕೂಲಕ್ಕೆ ಬರ್ತಾರೆ ಈ ಸಂವತ್ಸರದಲ್ಲಿ. ಇನ್ನು ವೈವಾಹಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ದಾಂಪತ್ಯ ಜೀವನ ತುಂಬ ಉತ್ತಮ ಸ್ಥಿತಿಯಲ್ಲಿ ಇರುತ್ತೆ. ದೀರ್ಘಕಾಲದ ಯಾವುದೇ ಸಮಸ್ಯೆಗಳಿದ್ದರೆ ಅವೆಲ್ಲವೂ ಕೂಡ ಪರಿಹಾರ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇನ್ನು ವಿವಾಹದ ಅಂಚಿನಲ್ಲಿರುವಂಥವರಿಗೆ ಯಾವುದೇ ವಿಘ್ನಗಳು ಬರೋದಿಲ್ಲ. ನಿರ್ವಿಘ್ನವಾಗಿ ನಿಮ್ಮ ಒಂದು ಸಾಂಸಾರಿಕ ಜೀವನ ಅಥವಾ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು, ವಿವಾಹ ತುಂಬ ಉತ್ತಮವಾಗಿ ಆಗೋದಕ್ಕೆ ಅನುಕೂಲಗಳು ಉಂಟಾಗುತ್ತೆ. ಬಹಳ ಸಮಯದಿಂದ ಏನಾದರೂ ವಿಳಂಬಗಳನ್ನು ನೋಡ್ತಾ ಇದ್ದರೆ ಈಗ ಅದೆಲ್ಲ ಪರಿಹಾರ ಆಗೋದಕ್ಕೆ ಉತ್ತಮವಾದಂತಹ ಸಮಯ. ಸಕ್ಸಸ್ಸನ್ನು ಖಂಡಿತ ಕಾಣ್ತೀರಾ. ಅಷ್ಟಮಾಧಿಪತಿಯಾದಂತಹ ಶನಿ ಕರ್ಮದಲ್ಲಿರ್ತಾನೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಟೆನ್ಷನ್ ಅನ್ನೋದು ಮಿಥುನ ರಾಶಿಯವರಿಗೆ ಕೊಡ್ತಾನೆ ಬರ್ತಾನೆ. ಜೂನ್ 1ನೇ ತಾರೀಕಿನ ನಂತರ ಉದ್ಯೋಗದಲ್ಲಿ ಏನಾದರೂ ಒಂದು ದೊಡ್ಡ ಪ್ರಮಾಣದ ಪರಿವರ್ತನೆಗಳು ಮಿಥುನ ರಾಶಿಯವರು ಕಾಣೋದಕ್ಕೆ ಸಾಧ್ಯ, ಅಥವಾ ಟೆನ್ಷನ್ಗಳು ತುಂಬ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಮೃತ್ಯು ಭಯ ಅಥವಾ ಕಂಟಕಗಳಿಗೆ ಅವಕಾಶ ಇರುವುದಿಲ್ಲ. ವರ್ಷದ ಅಂತ್ಯ ಭಾಗದಲ್ಲಿ ಅಂದರೆ ಡಿಸೆಂಬರ್ 5ರ ನಂತರದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡಬೇಕು. ಆ ನಂತರದಲ್ಲಿ ಅಂದರೆ ಡಿಸೆಂಬರ್ 5ರ ನಂತರ ಯಾವುದೇ ಹಣ ಸಹಾಯ ಅಥವಾ ಯಾವುದ್ರ ಮೇಲಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಿದ್ದರೆ ತುಂಬ ವಿಮರ್ಶೆ ಮಾಡಿಕೊಳ್ಬೇಕು ಮಿಥುನ ರಾಶಿಯವರು ಈ ವರ್ಷದ ಅಂತ್ಯ ಭಾಗದಲ್ಲಿ, ಅಂದರೆ ಡಿಸೆಂಬರ್ ನಂತರದಲ್ಲಿ. ಯುಗಾದಿಯಿಂದ ಯುಗಾದಿಗೆ ತೆಗೆದುಕೊಳ್ಳೋದಾದರೆ ಅದು ವರ್ಷದ ಒಂದು ಮುಕ್ಕಾಲು ಭಾಗದ ಪರಿಸ್ಥಿತಿಯಲ್ಲಿ ಇರುತ್ತೆ ಅಂತ ಕೂಡ ಹೇಳ್ಬೋದು. ಭಾಗ್ಯಾಧಿಪತಿ ಶನಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತೆ. ಖಂಡಿತ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ತಂದೆಯ ಆರೋಗ್ಯದ ವಿಚಾರಗಳಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಜೂನ್ 1ರ ನಂತರದಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾಗ ಭಾಗ್ಯಸ್ಥಾನವನ್ನು ಗುರು ನೇರವಾಗಿ ನೋಡ್ತಾನೆ. ಭಾಗ್ಯೋದಯಗಳನ್ನು ಕೊಡೋದಕ್ಕೆ ಗುರು ತುಂಬ ಕಾರಣನಾಗ್ತಾನೆ. ಸೊ ಈ ಸಮಯದಲ್ಲಿ ಗುರುಗಳ ದರ್ಶನ ಮಾಡಿ ದತ್ತಾತ್ರೇಯರಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಪಠನೆ ಮಾಡಿ, ಡಿಸೆಂಬರ್ 5ರ ನಂತರದಲ್ಲಿ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡುವಂಥದ್ದು ಅತ್ಯಂತ ಪ್ರಮುಖವಾಗುತ್ತೆ ಮಿಥುನ ರಾಶಿಯವರಿಗೆ. ಯಾವುದಾದ್ರೂ ಪುಣ್ಯಕ್ಷೇತ್ರದ ದರ್ಶನ ಮಾಡಿ ದುರ್ಗಾ ಪರಮೇಶ್ವರಿಗೆ ಸಂಬಂಧಪಡುವಂಥದ್ದು ಡಿಸೆಂಬರ್ 5ರ ನಂತರದಲ್ಲಿ. ವರ್ಷಕ್ಕೊಮ್ಮೆ 2 ವರ್ಷಗಳ ಕಾಲ ಚಂಡಿಕಾ ದುರ್ಗಾ ಸಪ್ತಶತಿ ಪಾರಾಯಣ, ಇದನ್ನು ಮಿಥುನ ರಾಶಿಯವರು ವರ್ಷಕ್ಕೊಮ್ಮೆ ಮಾಡುವಂಥದ್ದು ಅತ್ಯಂತ ಸೂಕ್ತ ಡಿಸೆಂಬರ್ 5ರ ನಂತರ. ಕರ್ಮ ಉದ್ಯೋಗ ಕ್ಷೇತ್ರ ಮಿಥುನ ರಾಶಿಯವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಉದ್ಯೋಗ ಕ್ಷೇತ್ರದ ವಿಚಾರಗಳು. ಒಂದು ರೀತಿಯಲ್ಲಿ ರಿಲ್ಯಾಕ್ಸ್ ಆಗುವಂತಹ ಸಮಯ ಅಂತ ಹೇಳ್ಬೋದು. ಟೆನ್ಷನ್ಗಳು ತುಂಬ ಕಡಿಮೆ ಆಗುತ್ತೆ. ಗುರುವಿನ ಒಂದು ಪರಿವರ್ತನೆ, ಶನಿ ಮೇಲೆ ಬೀಳುವಂತಹ ಗುರುದೃಷ್ಟಿ, ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಉಚ್ಚ ಕ್ಷೇತ್ರದಲ್ಲಿರುವಂತಹ ಗುರುಬ್ರಹ್ಮ ಕರ್ಮಸ್ಥಾನವನ್ನು ನೋಡ್ತಾನೆ. ಕರ್ಮಸ್ಥಾನದಲ್ಲಿರುವ ಶನಿ ಮಹಾತ್ಮನ ಮೇಲೂ ಕೂಡ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಇದೆಲ್ಲದೂ ಕೂಡ ಮಿಥುನ ರಾಶಿಯವರಿಗೆ ತುಂಬ ಫ್ಲಕ್ಚುಯೇಟ್ ಇರುವಂತಹ ಉದ್ಯೋಗವನ್ನು ಒಂದು ಸ್ಥಿರವಾದ ವ್ಯವಸ್ಥೆಗೆ ತರೋದಕ್ಕೆ ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಗುರು ಮತ್ತು ಶನಿ ಮಾಡ್ತಾರೆ. ಮಿಥುನ ರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಮಯ. ಯಾಕೆಂದರೆ ನಿಮಗೆ ಸಾಡೆ ಸಾತಿ ಪ್ರಾರಂಭ ಆಗೋದಕ್ಕೆ
ಆಲ್ಮೋಸ್ಟ್ ಇನ್ನೂ ಒಂದು 4 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ. ಈ 4 ವರ್ಷಗಳಲ್ಲಿ ಸಂಪೂರ್ಣ ಶನಿ ಸಂಚಾರ ಅನ್ನುವಂಥದ್ದು ತುಂಬ ಉತ್ತಮ ರೀತಿಯಲ್ಲಿದೆ. ಈ 4 ವರ್ಷಗಳು ಗುರುವಿನ ಸಂಚಾರ ಕೂಡ ಮಿಥುನ ರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ತಿಂಗಳಿಗೊಮ್ಮೆ ಬದಲಾಗುವ ಗ್ರಹಗಳಿಂದನೂ ಕೂಡ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಮಿಥುನ ರಾಶಿಯವರಿಗೆ ದಶಾನಾಥ ಚೆನ್ನಾಗಿದ್ದಲ್ಲಿ ಇನ್ನೊಂದು 4 ವರ್ಷಗಳ ಕಾಲ ಸತತವಾಗಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿದ್ಯಾರ್ಜನೆ ಮಾಡುವಂಥವರಿಗೆ ಶುಭ, ಉದ್ಯೋಗದಲ್ಲಿ ಅಭಿವೃದ್ಧಿ, ವಿವಾಹ, ಸಂತಾನ ಈ ಎಲ್ಲ ವಿಚಾರಗಳು ಕೂಡ ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಮಿಥುನ ರಾಶಿಯವರು ಕಾಣ್ತೀರ. ಡಿಸೆಂಬರ್ 5ರ ನಂತರದಲ್ಲಿ ಸಣ್ಣ ಪ್ರಮಾಣದ ಕಿರಿಕಿರಿ, ಟೆನ್ಷನ್ಗಳು, ಅದು ಉದ್ಯೋಗಕ್ಕೇನೂ ಸಂಬಂಧಪಡುವಂಥದ್ದಿಲ್ಲ, ಆರೋಗ್ಯದ ಮೇಲೆ ನೇರವಾಗಿ ಸಂಬಂಧಪಡುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ನಿಷ್ಠೂರಗಳನ್ನು ಸೃಷ್ಟಿ ಮಾಡುತ್ತೆ. ಯಾರಿಗಾದರೂ ತುಂಬ ದೊಡ್ಡ ಪ್ರಮಾಣದ ಧನ ಸಹಾಯ ಮಾಡಿದರೆ ದುಡ್ಡು ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ಬರುತ್ತೆ. ಉದ್ಯೋಗ ಚೆನ್ನಾಗಿರುತ್ತೆ, ಸಂಪಾದನೆ ಚೆನ್ನಾಗಾಗುತ್ತೆ, ಬಟ್ ವ್ಯಯ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ ಡಿಸೆಂಬರ್ 5ರ ನಂತರ. ಸೊ ಈ 2 ವಿಚಾರಗಳನ್ನು ವರ್ಷದ ಅಂತ್ಯಭಾಗದಲ್ಲಿ ಮಿಥುನ ರಾಶಿಯವರು ನೆನಪಿಟ್ಕೊಂಡು ಎಚ್ಚೆತ್ಕೊಂಡು ನಡೆಯೋದಾದರೆ ಸಂಪೂರ್ಣ ಈ ಸಂವತ್ಸರದಲ್ಲಿ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಲಾಭಸ್ಥಾನಕ್ಕೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಲಾಭಸ್ಥಾನಾಧಿಪತಿ ಕುಜನು ಕೂಡ ಈ ಮೇ ತಿಂಗಳಲ್ಲಿ ಅಲ್ಲಿಗೆ ಬಂದು ಕೂತ್ಕೊಳ್ತಾನೆ. ಸೊ ಎಲ್ಲ ಗ್ರಹಗಳ ಒಂದು ಸಂಚಾರ ಆಲ್ಮೋಸ್ಟ್ ಮೇ ನಂತರದಲ್ಲಿ ಮಿಥುನ ರಾಶಿಯವರಿಗೆ ಸಂಪೂರ್ಣ ಡಿಸೆಂಬರ್ ತನಕ ಅದ್ಭುತ ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. ಮೋಕ್ಷಸ್ಥಾನಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ತತ್ಕಾಲದಲ್ಲಿ ಮಿಥುನ ರಾಶಿಯವರು ದೈವ ಕೃಪೆಗೆ ಪಾತ್ರರಾಗೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ. ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಿದರೆ ಅದರ ಸಂಪೂರ್ಣ ಪುಣ್ಯವನ್ನು ಸಂಪಾದನೆ ಮಾಡಬಹುದು. ಈ ಸಮಯದಲ್ಲಿ ಮಾಡುವಂತಹ ಎಲ್ಲ ಗುರುತರವಾದ ಕರ್ಮಗಳಿಗೆ ನೇರವಾಗಿ ದೇವರ ಅನುಗ್ರಹ ಇರುತ್ತೆ. ಮಿಥುನ ರಾಶಿಯವರಿಗೆ ಈ ಹೊಸ ಸಂವತ್ಸರ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. ಖಂಡಿತವಾಗಲೂ 7.5ಗಿಂತ ಮುಂಚೆ ಬರುವ ಈ 4 ವರ್ಷಗಳು ಮಿಥುನ ರಾಶಿಯವರು ಏನೆಲ್ಲ ಪ್ರಯತ್ನ ಮಾಡ್ತೀರಾ, ಮುಂದಿನ 10-15 ವರ್ಷಗಳಿಗೆ ಒಂದು ಉತ್ತಮವಾದ ಫೌಂಡೇಶನ್ ಈ ಒಂದು ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಸಿಗುತ್ತೆ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಯುಗಾದಿ ಹಬ್ಬ ಎಲ್ಲರಿಗೂ ಶುಭ ಫಲಗಳನ್ನು ಕೊಡಲಿ. ಹೊಸ ಸಂವತ್ಸರ ಹೊಸ ಫಲಗಳನ್ನು ಕೊಡಲಿ. ಅದೇ ರೀತಿಯಾಗಿ ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.